ಎಲ್ಲೆಲ್ಲಿಂದನೋ ಎದ್ದು ಬಂದವನಲ್ಲ ಕಣಲೇ, ಇದ್ದಲ್ಲೆಲ್ಲ ಗೆದ್ದು ಬಂದವನು. ಹೇ ನಮಸ್ಕಾರ ಸ್ನೇಹಿತರೆ, ನಾನ್ ನಿಮ್ಮ ಪ್ರೀತಿಯ ಋತ್ವಿಕ್. ಈ ಡೈಲಾಗ್ ನಾನು ಹೇಳ್ತಲ್ಲ ಗುರು, ನಮ್ಮ ಹೀರೋ ಹೇಳ್ತಾ ಇರೋದು. ನೆನ್ನೆ ಅಷ್ಟೇ ಒಂದು ಸಿನಿಮಾನ ನೋಡ್ಕೊಂಡ್ ಬಂದೆ, ತುಂಬಾ ಚೆನ್ನಾಗಿತ್ತು, ಪವರ್ ಪ್ಯಾಕ್ ಆಗಿತ್ತು ಅಂತ ಹೇಳ್ಬೋದು. ಯಾವ ಸಿನಿಮಾ ಅಂತ ಹೇಳೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕಾಣುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಪ್ರತಿ ಒಂದು ಪೋಸ್ಟ್ ನಿಮ್ಗೆ ನೋಟಿಫೈ ಆಗುತ್ತೆ. ಗುರು ತೇಜ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಬಂದಿರುವಂತ ಸಿನಿಮಾ ರಾನಿ. ಸದ್ಯಕ್ಕೆ ಸ್ಯಾಂಡಲ್ವುಡ್ ನ ಬಾಕ್ಸ್ ಆಫೀಸ್ ಅಲ್ಲಿ ಸದ್ದು ಮಾಡೋ ಎಲ್ಲಾ ಪೊಟೆನ್ಶಿಯಲ್ ಇರುವಂತ ಕಮರ್ಷಿಯಲ್ ಸಿನಿಮಾ ರಾನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಿನಿಮಾದ ಹೀರೋ ಕಿರಣ್ ರಾಜ್. ರಾನಿ ಹಾಗೆ ರಾಘವ ಅನ್ನೋ ಎರಡೂ ಶೇಡ್ಗಳಲ್ಲಿ ಲುಕ್ ಹಾಗೆ ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಹೀರೋಯಿನ್ ವಿಷಯಕ್ಕೆ ಬರೋದಾದ್ರೆ ಸಮೀಕ್ಷಾ ಅವರು ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಮೊದ್ಲಿಂದ ಕೊನೆವರೆಗೂ ಅವ್ರು ಕೊಟ್ಟಿರುವಂತ ಪಾತ್ರಕ್ಕೆ ನಿಜವಾಗ್ಲೂ ಜೀವ ತುಂಬಿದ್ದಾರೆ. ರಾಧ್ಯ ಹಾಗೆ ಅಪೂರ್ವ ಅವರು ಕೂಡ ಈ ಸಿನಿಮಾದ ಒನ್ ಆಫ್ ದ ಲೀಡ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ವಿಲನ್ ಆಗಿ ರವಿಶಂಕರ್ ಅವರು ಪ್ರತಿ ಸಲದ ಹಾಗೆ ಈ ಸಲನೂ ಕೂಡ ಗರ್ಜಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಇನ್ನಷ್ಟು ಹಿರಿಯ ಕಲಾವಿದರು ಹಾಗೆ ಹಾಸ್ಯ ಕಲಾವಿದರು ಎಲ್ಲರೂ ಕೂಡ ಈ ಸಿನಿಮಾದ ಸಕ್ಸಸ್ಗೆ ಕಾರಣ ಆಗ್ತಾರೆ. ಇನ್ನು ಕತೆಗೆ ಬರೋದಾದ್ರೆ, ಒಬ್ಬ ಅಂಡರ್ವರ್ಲ್ಡ್ ಡಾನ್ ಅಥವಾ ರೌಡಿ ಫೀಲ್ಡ್ಗೆ ಎಂಟರ್ ಆಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಸಾಕಷ್ಟು ಬಾರಿ ಅನಿವಾರ್ಯಗಳಿಂದ ಫೀಲ್ಡ್ಗೆ ಎಂಟರ್ ಆಗುವಂತ ಪರಿಸ್ಥಿತಿಗಳು ಬಂದ್ಬಿಡುತ್ತೆ. ಒಂದು ಸಲಿ ಅಂಡರ್ವರ್ಲ್ಡ್ ಡಾನ್ ಅಂತ ಹೆಸರು ಬಂದ್ಮೇಲೆ ಮತ್ತೆ ಹಿಂದೆ ಹೋಗಿ ಸಹಜ ಜೀವನನ ಜೀವಿಸೋದಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂತ ತೋರಿಸೋ ಸಿನಿಮಾನೇ ರಾನಿ. ನಾನು ಆಗ್ಲೇ ಹೇಳ್ದಾಗೆ ಈ ಸಿನಿಮಾದಲ್ಲಿ ರಾಘವ ಹಾಗೆ ರಾನಿ ಅನ್ನೋ ಎರಡು ಶೇಡ್ ಇದೆ. ರಾಘವ ಚಿತ್ರರಂಗದಲ್ಲಿ ನಾಯಕ ನಟನಾಗಿ ಸಾಧಿಸಬೇಕು ಅನ್ನೋ ಕನ್ಸ್ ಕಂಡಿರುವಂತ ಹುಡುಗ ಆದ್ರೆ, ರಾನಿ ಅಸಹಾಯಕನಾಗಿ ಅನಿವಾರ್ಯಗಳಿಂದ ಅಂಡರ್ ವರ್ಲ್ಡ್ಗೆ ಎಂಟರ್ ಆಗುವಂತ ಪರಿಸ್ಥಿತಿ ಬರುತ್ತೆ. ಅಂಡರ್ ವರ್ಲ್ಡ್ಗೆ ಎಂಟರ್ ಆದ್ಮೇಲೆ ಮತ್ತೆ ತನ್ನ ಗುರಿಯ ಕಡೆಗೆ ಹೋಗ್ಬೇಕು ಅಂತ ಹೊರಟಾಗ ಏನೇನೆಲ್ಲ ತೊಂದರೆ ಆಗತ್ತೆ ಅನ್ನೋದನ್ನ ನೀವೆಲ್ಲರೂ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡ್ಬೇಕು. ಅಟ್ ಫೈನಲ್ ನನ್ನ ಒಪಿನಿಯನ್ ಹೇಳೋದಾದ್ರೆ, ಈ ಸಿನಿಮಾದ ಫೈಟ್ ಸೀಕ್ವೆನ್ಸ್ ಹಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಪ್ರತಿ ಒಂದು ಕ್ಯಾರೆಕ್ಟರ್ ಕೂಡ ಫ್ಯಾಬುಲಸ್. ನನಗಂತೂ ಈ ಸಿನಿಮಾ ತುಂಬಾ ಇಷ್ಟ ಆಯ್ತು. ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿದ್ರೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನೂ ಸಿನಿಮಾನ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಹೋಗಿ ಒಂದು ಒಳ್ಳೆ ಕನ್ನಡ ಸಿನಿಮಾನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ. ಪೈರಸಿನ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬೇಡಿ. ಯಾಕೆಂದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿ ಒಂದೊಳ್ಳೆ ಸಿನಿಮಾನ ನಮ್ಗೆ ಅಂತ ಕೊಟ್ಟ ಮೇಲೂ ಕೂಡ ನಾವಿನ್ನೂ ಪೈರಸಿ ಮಾಡ್ತಿದೀವಿ ಅಂದ್ರೆ ಕಲೆಗೆ ಕಲಾವಿದರಿಗೆ ಮಾಡ್ತಿರುವಂತ ಅವಮಾನ. ಖಂಡಿತವಾಗ್ಲೂ ಇದನ್ನೆಲ್ಲ ಬಿಟ್ಟು ಒಂದೊಳ್ಳೆ ಕನ್ನಡ ಸಿನಿಮಾನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ ಸಪೋರ್ಟ್ ಮಾಡೋಣ. ಇದಿಷ್ಟು ರಾನಿ ಸಿನಿಮಾದ ರಿವ್ಯೂ. ಇನ್ನು ಮುಂದೆ ಬರುವಂತ ರಿವ್ಯೂಗಳಿಗೆ ಕಾಯ್ತಾರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಟಾಟಾ, ಬಾಯ್.